ಹಲ್ಲೆಲೂಯಾ. ಯಾಕಂದ್ರೆ ದೇವರ ಮಕ್ಕಳು ಎಂಬುದಾಗಿ ದೇವರು ಒಂದ್ಸಾರಿ ಆರಿಸಿಕೊಂಡು ಅದನ್ನ ಪ್ರತಿಷ್ಠೆ ಪಡಿಸಿದಾನೆ ಅಂದ್ರೆ ಅದು ಕರ್ತನಿಗೆ ಮೀಸಲಾಗಿರ್ಬೇಕು. ಹಲ್ಲೆಲೂಯಾ. ಮೀಸಲಾದ ವಸ್ತುಗಳನ್ನ ಎಂಜಲಾಗ್ಲಿಕ್ಕೆ ಬಿಡಬಾರದು. ಅಂದ್ರೆ ಪಾಪಿಷ್ಟವಾದ ಕಾರ್ಯಕ್ಕೆ ಒಪ್ಪಿಸಿಕೊಡಬಾರದು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ ನಿಮ್ಮ ಕಣ್ಣುಗಳು ಪರಿಶುದ್ಧವಾಗಿರಲಿ. ಬೈಬಲ್ ಹೇಳ್ತದೆ ನಿನ್ನ ಕಾಲುಗಳು ಪರಿಶುದ್ಧವಾಗಿರಲಿ. ನೀನು ನೆಟ್ಟಗೆ ಕಾಲಿಡು, ಉಳುಕು ಕಾಲು ನೆಟ್ಟಗಾಗ್ತದೆ. ಹಲ್ಲೆಲೂಯಾ. ಹೃದಯದಲ್ಲಿ ಪರಿಶುದ್ಧತೆ ಇರಲಿ. ಹಲ್ಲೆಲೂಯಾ. ಆಲೋಚನೆಗಳಲ್ಲಿ ಪರಿಶುದ್ಧತೆ ಇರಲಿ. ಆಮೆನ್. ಯಾಕಂದ್ರೆ ಪರಿಶುದ್ಧತೆ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಹಲ್ಲೆಲೂಯಾ. 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 ಯೋಬನ ಗ್ರಂಥ 5ನೇ ಅಧ್ಯಾಯ 24ನೇ ವಚನ ಓದ್ರಿ. Job chapter 5 verse 24. ಯೋಬ 5:24. ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೂ ಕಡಿಮೆ ಇರುವುದಿಲ್ಲ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ವಾಕ್ಯ ಹೇಳ್ತದೆ ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತಿರಬೇಕು. ಆಮೆನ್. ಇದು ಯಾರಿಗೆ ಗೊತ್ತಿಲ್ಲ ಅಂದ್ರೆ ದೇವರನ್ನ ಅರಿಯದವರಿಗೆ ಅಥವಾ ದೇವರನ್ನ ಸರಿಯಾಗಿ ತಿಳಿಯದವರಿಗೆ ಅಥವಾ ದೇವರನ್ನ ಆರಾಧನೆ ಮಾಡದವರಿಗೆ ಇದು ಗೊತ್ತಿಲ್ಲ. ಅನೇಕ ಜನರು ಲೌಕಿಕ ರೀತಿಯಲ್ಲಿ ಜೀವಿಸುವವರು ಹೇಳ್ತಾರೆ, ಏನು ಬಿಡ್ರಿ ಜೀವನ, ಏನು ಬಿಡ್ರಿ, ಸತ್ತೋಗ್ಬಿಡ್ಬೇಕು ಬಿಡ್ರಿ, ಏನ್ ತಗೊಂಡು ಏನ್ ಮಾಡ್ಲಿ ಬಿಡ್ರಿ, ಅಯ್ಯೋ ಏನ್ರಿ, ಅಯ್ಯೋ ಯಾಕ್ರಿ. ಇದು ಲೋಕದ ಜನರು ಹೇಳ್ತಾರೆ. ನಾನು ಕಳೆದ ದಿನ ನಿಮಗೊಂದು ಶಬ್ದ ಹೇಳಿದೆ, ನೀವು ದೇವ ಜನರಾಗಿರುವುದಕ್ಕೆ ನಿಮ್ಮ ಬಾಯಲ್ಲಿ ಆಗಲ್ಲ ಅನ್ನುವಂಥದ್ದು ಬರಬಾರ್ದಂತೆ, ನನ್ನ ಹತ್ರ ಇಲ್ಲ ಅನ್ನೋದು ಬರಬಾರ್ದಂತೆ. ಇವೆಲ್ಲ ಬರುವುದು ಯಾರ ಹತ್ರ? ಹಲ್ಲೆಲೂಯಾ. ಇವೆಲ್ಲ ಬರೋದು ಲೋಕದವರ ಹತ್ರ. ಕೆಲಸ ಇಲ್ಲ, ಹಣ ಇಲ್ಲ, ಆ ಊಟ ಇಲ್ಲ, ಅಥವಾ ಅದು ಇಲ್ಲ, ಇದು ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ. ಯಾರ ಹತ್ರ ಬರ್ತದೆ? ನಿನ್ನ ಮನೆಯಾಗಿ ಏನೂ ಇಲ್ಲ ಅಂದ್ರು ನನ್ನ ಹತ್ರ ಎಲ್ಲ ಇದೆ ಅಂತ ನೀನು ಬದುಕೋದ್ರೆ ಮಾತ್ರ ನಿನ್ನ ಜೊತೆಲಿ ಯೇಸು ಇರ್ತಾನೆ. ಆಮೇಲೆ ಉಪ್ಪು ಇಲ್ಲ ನಿನ್ನ ಮನೆಯಲ್ಲಿ, ನನ್ನ ಮನೆಯಲ್ಲಿ ಉಪ್ಪಿಲ್ಲ ಅನ್ನಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಆ ಉಪ್ಪನ್ನ ಮೀರಿಸುವ ಒಬ್ಬ ಕರ್ತನಿದ್ದಾನಲ್ವಾ, ಅದನ್ನು ಉಂಟು ಮಾಡಿದ ಒಬ್ಬ ಕರ್ತನಿದ್ದಾನಲ್ವಾ, ಸಮಸ್ತವನ್ನ ಸೃಷ್ಟಿ ಮಾಡಿದ ಒಬ್ಬ ಕರ್ತನಿದ್ದಾನಲ್ವಾ. ಓ ಹಲ್ಲೆಲೂಯಾ. ಮಾತು ಬರದೇ ಇರುವ ಆ ಜೀವರಾಶಿಗಳಿಗೆ ಸಾಕ್ತಾ ಇದ್ದಾನೆ. ಅಂದ ಮೇಲೆ ನಿನ್ನನ್ನು ಸುಮ್ಮನೆ ಬಿಡ್ತಾನೆ, ಸುಮ್ಮನೆ ಬಿಡ್ತಾನೆ. ಹಲ್ಲೆಲೂಯಾ. ಹಾರಾಡೋ ಹಕ್ಕಿಗಳಿಗೆ ಅದನ್ನು ಸಾಕ್ತಾ ಇದ್ದಾನೆ ಅಂದ್ರೆ ನಿನಗೆ ಸುಮ್ಮನೆ ಬಿಡ್ತಾನ. ಹಲ್ಲೆಲೂಯಾ. ನಂಬಿಕೆ ಉಳ್ಳವರು ನಂಬಿಕೆಯಿಂದ ಬದುಕ್ತಾರೆ. ಬೈಬಲ್ ಹೇಳ್ತದೆ ನೀತಿ ಉಳ್ಳವರು ನೀತಿಯಿಂದ ಬದುಕ್ತಾರೆ, ನಂಬಿಕೆ ಉಳ್ಳವರು ನೀತಿಯನ್ನು ಅನುಸರಿಸ್ತಾರೆ. ಆ ನೀತಿ ಎಲ್ಲಿಂದ ಬಂತು? ಯೇಸುವಿನ ರಕ್ತದಿಂದ ಬಂತು. ಅದಕ್ಕೆ ಅವರು ಬದುಕ್ತಾರೆ. ವಾಕ್ಯ ಹೇಳ್ತದೆ ನೀತಿವಂತನು ಬದುಕುವುದು ನಂಬಿಕೆಯಿಂದಲೇ. ನಂಬಿಕೆಸ್ತನು ಬದುಕುವುದು ತಾನು ಅನುಸರಿಸುವ ನೀತಿಯಿಂದಲೇ. ಹಲ್ಲೆಲೂಯಾ. ನೀತಿಯು ಕರ್ತನಾಗಿದ್ದಾನೆ. ಅದಕ್ಕೆ ಕೀರ್ತನೆ 112:4 ನಾವು ನೋಡುತ್ತೇವೆ, ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ ಎಂಬುದಾಗಿ. ಆಮೇಲೆ ಕರ್ತನಿಗೆ ಕತ್ತಲಲ್ಲಿ ಬೆಳಕು ಕೊಡುವ ಜ್ಯೋತಿ ಯಾರು? ನೀತಿ. ಆ ನೀತಿ ಯಾರು? ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಯೆಶಾಯನ ಗ್ರಂಥ 9ನೇ ಅಧ್ಯಾಯದ 2ನೇ ವಚನದಲ್ಲಿ ನೋಡ್ತೇವೆ, ಕಾರ್ಗತ್ತಲೆಯಲ್ಲಿ ವಾಸಿಸುವ ಜನರಿಗೆ ದೊಡ್ಡ ಬೆಳಕು ಕಾಣಿಸುತ್ತದೆ. ಆಮೇಲೆ ಕಾರ್ಗತ್ತಲೆಯಲ್ಲಿ ಅಂದ್ರೆ ಈ ಕತ್ತಲೆಯನ್ನು ಸೂಚಿಸಿ ಹೇಳ್ತಾ ಇಲ್ಲ, ಕಷ್ಟಗಳನ್ನು ಸೂಚಿಸಿ, ಪಾಪಗಳನ್ನು ಸೂಚಿಸಿ, ಅಂಧಕಾರಗಳನ್ನು ಸೂಚಿಸಿ, ಮಾಟ ಮಂತ್ರದ ಮಡುವಿನಲ್ಲಿ ಬಿದ್ದಿರುವವರನ್ನು ಸೂಚಿಸಿ ಈ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಕಷ್ಟವೆಂಬ, ಪಾಪವೆಂಬ ಅಂಧಕಾರದಲ್ಲಿ, ಗಾಢ ಅಂಧಕಾರದಲ್ಲಿ, ಕಾರ್ಗತ್ತಲಿನಲ್ಲಿ ಮುಳುಗಿ ಹೋಗಿರುವ ಜನರಿಗೆ ವಾಕ್ಯ
ವಾಕ್ಯ ಹೇಳ್ತಾ ಇದೆ, ನಿಮಗೆ ಒಂದು ದೊಡ್ಡ ಬೆಳಕು ಬರ್ತದೆ. ಆಮೆನ್. ಆ ಬೆಳಕು ಸಾಮಾನ್ಯವಾದ ಬೆಳಕು ಅಲ್ಲ, ಅದು ಹೊಳೆಯುವ ತೇಜಸ್ಸಾಗಿದೆ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಕೀರ್ತನೆ 91ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವ ಅಪಾಯವು ನಿನ್ನ ಗುಡಾರದ ಸಮೀಪಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾನೆ. ಯಾರ ಗುಡಾರದ ಹತ್ರ ಬರೋದಿಲ್ಲ, ಯಾರ ಗುಡಾರದ ಬಳಿಯಲ್ಲಿ ತಂಗುವುದಿಲ್ಲ, ಯಾರ ಗುಡಾರವನ್ನು ಆವರಿಸುವುದಿಲ್ಲ. ಆಪತ್ತು ಅಂದ್ರೆ ಮೊದಲನೇ ವಚನ ಹೇಳ್ತಿದ್ದ ಕೀರ್ತನೆ 91:1, ಆತನನ್ನು ಆಶ್ರಯಿಸಿಕೊಂಡವರ ಕುಟುಂಬ, ಆತನನ್ನು ಆಶ್ರಯಿಸಿಕೊಳ್ಳುವವರ ಗುಡಾರ, ಆತನನ್ನು ನಂಬಿದವರ ಗುಡಾರದ ಸುತ್ತಲೂ ಕರ್ತನು ಆವರಿಸುತ್ತಾನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಮತ್ತೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ದೇವರನ್ನ ಕಂಡುಕೊಂಡು ದಿನ ಅದೇ ಮಾತು, ದೇವರನ್ನ ಕಂಡುಕೊಂಡು ದಿನ ಅದೇ ದಾರಿನ, ದೇವರನ್ನ ಕಂಡುಕೊಂಡು ದಿನ ಅದೇ ಆಲೋಚನೆನ ಬಿಟ್ಟು ಬಿಡ್ರಿ. ಆಮೇಲೆ ಆ ಆಲೋಚನೆಗಳು, ಆ ಕಾರ್ಯಗಳನ್ನ ಬಿಟ್ಟು ಬಿಡ್ರಿ. ಮತ್ತೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚಿ ಪಡುವುದನ್ನ ಬಿಟ್ಟು ಬಿಡ್ರಿ. ಮತ್ತೊಬ್ಬರನ್ನ ನೋಡಿ ಹಸಿವೆಗೊಳ್ಳುವುದನ್ನ ಬಿಟ್ಟು ಬಿಡ್ರಿ. ಮತ್ತೊಬ್ಬರನ್ನ ನೋಡಿ ಗೇಲಿ ಮಾಡುವುದನ್ನ ಬಿಟ್ಟು ಬಿಡ್ರಿ. ಮತ್ತೊಬ್ಬರನ್ನ ಕೆಳಗೆ ಹಾಕಿ ನೋಡುವುದನ್ನ ಬಿಟ್ಟು ಬಿಡ್ರಿ. ಯೇಸುವನ್ನ ಆಶ್ರಯಿಸಿಕೊಳ್ಳಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಅವನು ಸುರಕ್ಷಿತವಾಗಿರ್ತಾನೆ. ಹಲ್ಲೆಲೂಯಾ. ನಿಮಗೆ ಸುರಕ್ಷಿತ ಬೇಕಾ? ಸಂರಕ್ಷಣೆ ಬೇಕಾ? ಬಿಡುಗಡೆ ಬೇಕಾ? ಯೇಸುವನ್ನ ಆಶ್ರಯಿಸಿಕೊಳ್ಳ್ರಿ. ಆಮೆನ್. ಆ ಯೇಸು ಸ್ವಾಮಿ ಕಾರ್ಕತ್ತಲೆಯಲ್ಲಿ ಇರುವವರಿಗೆ ದೊಡ್ಡ ಬೆಳಕಾಗಿದ್ದಾನೆ. ಯಥಾರ್ಥವಂತರಿಗೆ ಕತ್ತಲೆಯಲ್ಲಿಯೂ ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ 3-4ನೇ ವಚನ ಹೇಳುವ ಹಾಗೆ, ಆತನ ಮಾತುಗಳು, ಆತನೇ ಕತ್ತಲೆಯಲ್ಲಿರುವವರಿಗೆ ಬೆಳಕು ಮಾತ್ರ ಅಲ್ಲ, ಜೀವವಾಗಿದ್ದಾನೆ. ಆಮೆನ್. ಮರಣದಲ್ಲಿರುವವರಿಗೆ, ಅಪಾಯದಲ್ಲಿರುವವರಿಗೆ, ನರಕದ ಹತ್ತಿರ ಇರುವವರಿಗೆ ಆತನು ಜೀವವನ್ನು ಕೊಡಲಿಕ್ಕೆ ರೆಡಿ ಇದ್ದಾನೆ. ಆಮೆನ್. ಆತನಲ್ಲಿ ಜೀವವಿತ್ತು, ಆ ಜೀವವು ಬೆಳಕಾಗಿತ್ತು. ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿತ್ತು. ಆಮೆನ್. ಅದಕ್ಕೆ ಅದೇ 1ನೇ ಅಧ್ಯಾಯ 12ರ ವಚನದಲ್ಲಿ ನೋಡ್ತೇವೆ, ಆತನನ್ನ ನಂಬಿದವರು, ಆತನನ್ನ ಅಂಗೀಕಾರ ಮಾಡಿದವರು ಆತನ ಮಕ್ಕಳಾಗ್ತಾರೆ. 18ನೇ ವಚನದಲ್ಲಿ ನೋಡ್ತೇವೆ, ಆ ವಾಕ್ಯವೆಂಬುವನೇ ನರ ಅವತಾರ ಎತ್ತಿ ಈ ಭೂಮಿಗೆ ಬಂದನು. ಹಲ್ಲೆಲೂಯಾ. ಇಲ್ಲಿ ನಾವು ಗಮನಿಸುತ್ತೇವೆ, ಯೋಬ 5:24ರಲ್ಲಿ, ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನಗೆ ಗೊತ್ತು, ಆದರೂ ಅಪನಂಬಿಕೆಯ ಮಾತು, ಆದರೂ ಲೌಕಿಕವಾದ ಚಿಂತೆ. ಅಯ್ಯೋ ನಾಳೆ ಅದು ಇಲ್ವಲ್ಲ, ನಾನು ಏನ್ ಮಾಡಲಿ? ಅಯ್ಯೋ ಮೋಸ ಮಾಡ್ಲಿದ್ದಾರಲ್ಲ, ಕಳತನ ಮಾಡಿದ್ದಾರಲ್ಲ, ಅನ್ಯಾಯ ಮಾಡಿದ್ದಾರಲ್ಲ, ಸುಳ್ಳು ಹೇಳಿದ್ದಾರಲ್ಲ, ಅಕ್ರಮವಾಗಿ ದೋಚಿಕೊಳ್ಳ ಆಲೋಚನೆ ಮಾಡ್ತೀವಿ. ಬಿಟ್ಟು ಬಿಡ್ರಿ. ಯೇಸು ಹೇಳಿದ್ರು, ಅವತ್ತಿನ ಕಾಟ ಅವತ್ತಿಗೆ ಸಾಕು, ನಾಳೆಯ ದಿನ ನಾಳೆಗೆ ಚಿಂತೆ ಮಾಡ್ತೀವಿ. ಹಲ್ಲೆಲೂಯಾ. ನಾಳೆ ಏನ್ ಬೇಕು ಕರ್ತನು ಆ ಹೊತ್ತಿಗೆ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಹಲ್ಲೆಲೂಯಾ. ಲೌಕಿಕವಾದ ಚಿಂತೆಯಲ್ಲಿ ಮುಳುಗಿ ಹೋಗ್ಬೇಡ್ರಿ. ಲೌಕಿಕರಾಗಿ ನೀವು ಲೌಕಿಕವಾದ ಆಲೋಚನೆಗಳಲ್ಲಿ ಜೀವವನ್ನು ಕಳ್ಕೋಬೇಡ್ರಿ. ಯೇಸು ಜೀವ ಕೊಟ್ಟಿದ್ದಾನೆ, ಆ ಜೀವವನ್ನು ಕಾಪಾಡಬೇಕು. ಆಮೆನ್, ಆಮೆನ್. ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನ್ನ ಹಡ್ಡಿಯನ್ನು ನೀನು ಪರೀಕ್ಷಿಸುವಾಗ ಏನು ಕಡಿಮೆ ಇರುವುದಿಲ್ಲ, ಕಡಿಮೆಯಾಗಿರುವುದಿಲ್ಲ. ಹಲ್ಲೆಲೂಯಾ. ಪರೀಕ್ಷೆ ಮಾಡಿ ನೋಡ್ರಿ. ಮಲಾಕಿ 3:9, 10, 11, 12 ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ನೀವು ಕಳ್ಳರಾಗಿದ್ದೀರ, ನನ್ನಿಂದ ನೀವು ಕಳ್ಳತನ ಮಾಡಿಕೊಳ್ತಾ ಇದ್ರ, ಅದಕ್ಕೆ ನೀವು ಶಾಪಗ್ರಸ್ತರಾಗಿದ್ದೀರ. ನೀವು ದಶಮ ಭಾಗವನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದು ನನ್ನ ಭಂಡಾರಕ್ಕೆ ಸಲ್ಲಿಸಿ ನನ್ನನ್ನು ಹೀಗೆ ಪರೀಕ್ಷೆ ಮಾಡ್ರಿ, ನನ್ನನ್ನು ಕೊಟ್ಟು ಪರೀಕ್ಷೆ ಮಾಡ್ರಿ. ನಿನ್ನ ಮನೆಯಲ್ಲಿ, ನಿನ್ನ ಗುಡಾರದಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುರಿಸುವೆನೋ ಇಲ್ಲವೋ, ಹೀಗೆ ನೀವು ನನ್ನನ್ನು ಪರೀಕ್ಷಿಸಿ. ಹಲ್ಲೆಲೂಯಾ. ಅರ್ಥ ಏನು?
ಏನು ಇಲ್ಲ ರೀ. ಹಾಗಾದ್ರೆ ಯೇಸುವನ್ನ ಯಾಕೆ ನಂಬಿದ್ವಿ? ಏನು ಇಲ್ಲದಿರುವಾಗಲೇ ತಾನೇ ನಾವು ಯೇಸುವನ್ನ ನಂಬಿದ್ದು, ಹೌದಾ ಇಲ್ಲಮ್ಮ? ಈಗ ಒಂದು ಎಕ್ಸಾಂಪಲ್, ಸೌಖ್ಯತೆ ಇಲ್ಲದಾಗ ಸೌಖ್ಯತೆಗಾಗಿ ನಂಬಿದ್ವಿ, ಕೊರತೆ ಇದ್ದಾಗ ಕೊರತೆಗಳು ನೀಗಬೇಕಂತ ನಂಬಿದ್ವಿ, ಎಲ್ಲರೂ ಕೈ ಬಿಟ್ಟಾಗ ನನಗೆ ಯಾರಿಲ್ಲಪ್ಪ ಅಟ್ಲೀಸ್ಟ್ ದೇವರಾದ್ರೂ ನನ್ನನ್ನು ಕೈ ಹಿಡಿತಾನಂತ ನಂಬಿದ್ವಿ. ಕರೆಕ್ಟಾ? ಎಲ್ಲರೂ ಇಲ್ಲೇ ಇದ್ದೀರಾ? ಓಕೆನಾ? ಈಗ ದೇವರು ನಿಮ್ಮನ್ನು ಕರೆದ, ಸ್ವಸ್ಥತೆ ಕೊಟ್ಟ, ಒಬ್ಬಂಟಿಗರಾಗಿರುವ ನಿಮಗೆ ಎಷ್ಟೋ ಜನರಿಗೆ ಬಂಧು ಬಳಗವಾಗಿ ಸ್ನೇಹಿತರಾಗಿ ಕೊಡೋದರ ಜೊತೆಗೆ ನಿಮಗೋಸ್ಕರವಾದ ಒಬ್ಬ ಮಾರ್ಗದರ್ಶಕರನ್ನ ದೇವರು ಕೊಟ್ಟ. ಅದರ ಜೊತೆಗೆ ಸರ್ವಶಕ್ತನಾದ ದೇವರೇ ನಮ್ಮನ್ನು ಫಾಲೋ ಮಾಡಿ ನಡೆಸ್ತಾ ಇದ್ದಾನೆ. ಅದರ ಜೊತೆಗೆ ನಮಗೆ ಕೊರತೆ ಇದ್ದಾಗ ಕೊರತೆ ನೀಗಿಸಿದ್ದಾನೆ, ಮನೆ ಇಲ್ಲದೆ ಇರುವಾಗ ಮನೆ ಕೊಟ್ಟಿದ್ದಾನೆ, ಹೊಲ ಇಲ್ಲದೆ ಇರುವಾಗ ಹೊಲ ಕೊಟ್ಟಿದ್ದಾನೆ, ಆರೋಗ್ಯ ಇಲ್ಲದೆ ಇರುವಾಗ ಆರೋಗ್ಯ ಕೊಟ್ಟಿದ್ದಾನೆ, ಬುದ್ಧಿ ಇಲ್ಲದೆ ಇರುವಾಗ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ವಸ್ತ್ರ ಇಲ್ಲದೆ ಇರುವಾಗ ವಸ್ತ್ರ ಕೊಟ್ಟಿದ್ದಾನೆ. ಎಲ್ಲವನ್ನ ಕೊಟ್ಟಿದ್ದಾನೆ ಅಲ್ವಾ? ಕೊಟ್ಟ ಆದ್ಮೇಲೆ, ಪಡೆದುಕೊಂಡ ಆದ್ಮೇಲೆ ಮತ್ತೆ ಏನೂ ಇಲ್ಲ, ಏನೂ ಇಲ್ಲ, ನಾನು ಪಾಪಿ, ಅಯ್ಯೋ ನಾನು ಮಣ್ಣು, ನಾನು ಬೂದಿ, ನಾನು ಧೂಳು. ಪ್ರಯೋಜನ ಇದೆಯಾ? ಈ ಮಾತುಗಳಿಂದ ಪ್ರಯೋಜನ ಇದೆಯಾ? ಈ ಆಲೋಚನೆಯಿಂದ ಪ್ರಯೋಜನ ಇದೆಯಾ? ನಿಮಗೂ ಪ್ರಯೋಜನ ಇಲ್ಲ, ನಿಮ್ಮ ಮನೆಯಲ್ಲಿರೋರಿಗೂ ಪ್ರಯೋಜನ ಇಲ್ಲ, ನಿಮ್ಮ ಜೊತೆಗೆ ಮಾತಾಡೋರಿಗೂ ಪ್ರಯೋಜನ ಇಲ್ಲ. ದೇವರು ನನಗೆ ಹಾಗಂತ ಆರಿಸಿಕೊಳ್ಳಿಲ್ಲ. ಅಪ್ರಯೋಜಕರಾಗಿರುವ ನಿನ್ನನ್ನ ನನ್ನನ್ನ ಕರೆದು ಅನೇಕರಿಗೆ ಪ್ರಯೋಜನಕರವಾಗಿರುವಂತೆ ದೇವರು ಆರಿಸಿಕೊಂಡಿದ್ದಾನೆ. ಆಮೇಲೆ 1 ಕೊರಿಂಥಿ 1ನೇ ಅಧ್ಯಾಯ 26-27ನೇ ವಚನದಲ್ಲಿ ನಾವು ನೋಡುತ್ತೇವೆ, ಬುದ್ಧಿ ಇಲ್ಲದೆ ನಮ್ಮನ್ನು ಕರೆದು ಬುದ್ಧಿ ಉಳ್ಳವರಿಗೆ ನಾಚಿಕೆ ಪಡಿಸುವಂತ ಬುದ್ಧಿ ದೇವರು ನಮಗೆ ಕೊಟ್ಟಿದ್ದಾನೆ. ಜ್ಞಾನ ಇಲ್ಲದವರನ್ನ ಕರೆದಿದ್ದಾನೆ, ಜ್ಞಾನಿಗಳನ್ನ ನಾಚಿಕೆ ಪಡಿಸಿದ್ದಾನೆ. ಬಲ ಉಳ್ಳವರಲ್ಲ ನಾವು, ಬಲಹೀನರು ನಾವು. ಬಲಹೀನರನ್ನ ಕರೆದು ನಾನೇ ಬಲಿಷ್ಠ ಅನ್ನೋರು ನಾಚಿಕೆ ಪಡುವುದು ದೇವರು ಮಾಡಿದ್ದಾನೆ. ಮತ್ತೆ ಏನ್ ಬೇಕು ನಮಗೆ? ಎಲ್ಲ ಸಿರಿ ಸಂಪತ್ತು ಕೊಟ್ಟಿದ್ದಾನೆ, ಮಕ್ಕಳು ಮೊಮ್ಮಕ್ಕಳನ್ನ ಕಾಣುವ ಭಾಗ್ಯ ಕೊಟ್ಟಿದ್ದಾನೆ. ಮತ್ತೆ ಏನ್ ಬೇಕ್ರಿ? ಮತ್ತೆ ಇನ್ನೂ ಇಲ್ಲ. ವಾಕ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಕರ್ತನ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ವಚನ ಹೇಳ್ತದೆ, ಯೋಬನದು ಎಲ್ಲ ಅಳಿದು ಹೋಗಿದೆ, ಎಲ್ಲ ಅಳಿದು ಹೋಗಿದೆ. ಮಕ್ಕಳು ಸತ್ತು ಹೋಗಿದ್ದಾರೆ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಕುರಿಗಳು ಹೋಗಿದೆ, ಕತ್ತೆಗಳು ಹೋಗಿದೆ, ಒಂಟೆಗಳು ಹೋಗಿದೆ, ದನಗಳು ಹೋಗಿದೆ, ಮನೆ ಬಿದ್ದು ಹೋಗಿದೆ, ಎಲ್ಲ ನಾಶವಾಗಿದೆ, ಏನೂ ಇಲ್ಲ. ಕೊನೆಗೆ ಮೈಯಲ್ಲಿ ಸಹ ಸೌಖ್ಯ ಇಲ್ಲ, ಅಲ್ಲದಲ್ಲಿ ಹುಣ್ಣುಗಳಾಗ್ಬಿಟ್ಟಿದೆ, ಮೈ ತುಂಬಾ ಗಾಯಗಳಾಗ್ಬಿಟ್ಟಿದೆ, ತಲೆ ಬೋಳಿಸ್ಕೊಂಡಿದ್ದಾನೆ. ಒಬ್ಬ ಶ್ರೀಮಂತನು, ಊಚ ದೇಶಕ್ಕೆ ಶ್ರೀಮಂತನು, ಈಗ ಬೀದಿಗೆ ಬಂದ್ಬಿಟ್ಟಿದ್ದಾನೆ. ಏನಮ್ಮ? ಯೋಬನಂತ ನೀತಿವಂತನು ಯಾರಾದ್ರೂ ಇದ್ದಾರ? ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ ಇಲ್ಲಿ ಮನುಷ್ಯರೊಳಗೆ. ಹಲ್ಲೆಲೂಯಾ. ಅಷ್ಟೆಲ್ಲ ಆಪತ್ತುಗಳು ಎದುರಾದರೂ ಆತನು ತನ್ನ ಹೆಂಡತಿಗೆ ಹೇಳ್ತಾನೆ, ದೇವರೇ ಕೊಟ್ಟಿದ್ದಾನೆ, ದೇವರೇ ತಗೊಂಡಿದ್ದಾನೆ, ದೇವರಿಂದ ಒಳ್ಳೇದು ಪಡ್ಕೋಬೇಕು, ಕೆಟ್ಟದ್ದು ಪಡ್ಕೋಬಾರ್ದ? ಮೂರ್ಖಳನೇನೋ, ಮೂರ್ಖಳು ಮಾತಾಡ್ದಂಗೆ ಮಾತಾಡಬೇಡ ಅಂತ ಹೇಳ್ತಾನೆ. ಎಂತ ನಂಬಿಕೆ ಇರ್ಬೋದು ದೇವರಾದ್ರೆ. ಹೌದಲ್ವಾ? ಏನ್ ಮಾಡೋದು? ಇಷ್ಟ ನಂಬಿದ್ವಿ, ದೇವರು ಆಗ್ಲಿಲ್ಲ, ದೇವರು ಅದನ್ನ ಸಾಯಿಸ್ಬಿಟ್ಟ, ದೇವರು ಅದನ್ನ ತೆಗೆದ್ಬಿಟ್ಟ, ಈಗ ದೇವರಿಗೆ ತಗೊಂಡು ಏನ್ ಮಾಡೋಣ? ಇರ್ಲಿ ಬಿಡು, ಪರವಾಗಿಲ್ಲ, ಚರ್ಚೆಗೆ ಹೋಗೋದು ಬೇಡ, ಪ್ರಾರ್ಥನೆ ಮಾಡೋದು ಬೇಡ. ಕೆಟ್ಟ ಕೆಟ್ಟ ಆಲೋಚನೆಗಳು ಯಾರೊಳಗೆ? ಅವರೊಳಗೆ ಕೆಟ್ಟ ಆಲೋಚನೆ ಇರೋದಕ್ಕೆ ಕಳ್ಕೊಂಡಾರೆ. ಆದ್ರೆ ಯೋಬನೊಳಗೆ ಒಳ್ಳೆ ಆಲೋಚನೆ ಇತ್ತು, ಆದ್ರೂ ಕಳ್ಕೊಂಡ್ರು ಅವನ ನಂಬಿಕೆ ಮಾತ್ರ ಕಳ್ಕೊಳ್ಳಿಲ್ಲ. ಅವನೊಳಗಿರುವ ಯೇಸುವನ್ನ ಕಳ್ಕೊಳ್ಳಿಲ್ಲ, ಅವನೊಳಗಿರುವ ದೇವರನ್ನ ಕಳ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಲೋಕವನ್ನ ಕಳ್ಕೋ, ದೇವರನ್ನ ಕಳ್ಕೋಬೇಡ. ಬಂಧುಗಳನ್ನ ಕಳ್ಕೋ, ದೇವರನ್ನ ಕಳ್ಕೋಬೇಡ. ಸ್ನೇಹಿತರನ್ನ ಕಳ್ಕೋ, ದೇವರನ್ನ ಕಳ್ಕೋಬೇಡ. ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೋಬಿಡು, ಆದ್ರೆ ದೇವರನ್ನ ಕಳ್ಕೋಬೇಡ. ಹಲ್ಲೆಲೂಯಾ. ಯಾಕಂದ್ರಮ್ಮ ಅವನು ನಂಬಿಕೆ ಬಿಡ್ಲಿಲ್ಲ, ದೇವರನ್ನ ಕಳ್ಕೊಳ್ಳಿಲ್ಲ. ಅದಕ್ಕೆ ದೇವರೇನ್ ಮಾಡ್ತಾನೆ? ಅವನು ಏನು ಕಳ್ಕೊಂಡಿದ್ದು ಅದಕ್ಕೆ ಡಬಲ್ ಆಶೀರ್ವಾದ ಕೊಡ್ತಾನೆ. ಅದಕ್ಕೆ ಡಬಲ್ ಒಂಟೆಗಳು, ಡಬಲ್ ಕತ್ತೆಗಳು, ಡಬಲ್ ಕುರಿಗಳು, ಮಕ್ಕಳು, ಪತ್ನಿಯರು ದೇವರ ಆಶೀರ್ವಾದವಾಗಿ ಕೊಡ್ತಾನೆ ಎಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನದಲ್ಲಿ, ನಾವು ನೀವು ಬೇಡುವುದಕ್ಕಿಂತ ಮುಂಚೆ ದೇವರಿಗೆ ಗೊತ್ತು, ಅದಕ್ಕೆ ನಾವು ಬೇಡೋದಕ್ಕಿಂತ ಹೆಚ್ಚಾಗಿನೇ ಆತನು ಕೊಡ್ತಾನಂತೆ. ನಂಬಿಕೆ ಸದೃಢವಾಗಿರಬೇಕು.
ನಂಬಿಕೆ ಸದೃಢವಾಗಿರು. ಆಮೆನ್, ಹಲ್ಲೆಲೂಯಾ. ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಒಂದಿನ, ಇವತ್ತು ನೋಡಿ ನಿಮ್ಮ ಹಟ್ಟಿಯಲ್ಲಿ ಏನೂ ಇಲ್ಲ, ನಿಮ್ಮ ಮನೆಯಲ್ಲಿ ಇವತ್ತು ಏನೂ ಇಲ್ಲ, ಕಾಳಿಲ್ಲ, ಕಡ್ಡಿ ಇಲ್ಲ, ಉಪ್ಪಿಲ್ಲ, ನೀರಿಲ್ಲ, ಏನೂ ಇಲ್ಲ, ₹1 ಇಲ್ಲ, ಏನೂ ಇಲ್ಲ. ಆದ್ರೂ ನೀವು ಪ್ರಾರ್ಥನೆ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ. ಆದ್ರೂ ನೀವು ನಂಬಿಕೆ ಬಿಟ್ಟುಕೊಟ್ಟಿಲ್ಲ. ಏನೇ ಆಗಲಿ ನನ್ನ ದೇವರಿಗೋಸ್ಕರ ಬದಕಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರಿ ಅನ್ಕೊಳ್ಳೋಣ. ಹಲ್ಲೆಲೂಯಾ. ಓಕೆ, ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀರಿ ನೀವು. ನಾಳೆ ಹೋಗಿ ನಿನ್ನ ಹಟ್ಟಿಯಲ್ಲಿ ನೋಡ್ರಿ, ನಾಳೆ ಹೋಗಿ ನಿನ್ನ ಮನೆಯಲ್ಲಿ ಪರೀಕ್ಷೆ ಮಾಡು. ಹಲ್ಲೆಲೂಯಾ. ನಿನಗೇ ಗೊತ್ತಿರೋದಿಲ್ಲ, ನಿನಗೇ ಗೊತ್ತಿರೋದಿಲ್ಲ, ಎಲ್ಲಿಂದ ಬಂತು ಅಂತ ನಿನಗೆ ಗೊತ್ತಿರೋದಿಲ್ಲ, ಹೇಗೆ ಬಂತು ಅಂತ ನಿನಗೆ ಗೊತ್ತಿರೋದಿಲ್ಲ. ಸೈತಾನನು ನಿನ್ನನ್ನ ಕುಗ್ಗಿಸ್ಬೇಕಂತ ಒಂದು ಬಾಗಿಲು ಮುಚ್ಚಿದ್ರೆ ದೇವರು ನಿನಗೋಸ್ಕರ 7 ಬಾಗಿಲು ತೆಗಿತಾನೆ. ನೀವು ಆ ಬಾಗಿಲಲ್ಲಿ ಅಯ್ಯೋ ಇವತ್ತು ಇಲ್ಲಿ ಬಂದಾಗ್ಬಿಟ್ರೆ ನನ್ನ ಜೀವನ ನಡೆಯಲಿಲ್ಲ, ಏನ್ ಮಾಡ್ಲಿ ಬಂದಾಗಿಲ್ಲ, ಅಯ್ಯೋ ದೇವ್ರೇ ದೇವ್ರೆ, ನಿನಗೆ 7 ಬಾಗಿಲು ಕಾಣಿಸ್ತಾ ಇಲ್ವಾ ಅಂತ ದೇವರು ಹೇಳ್ತಾನೆ. ಅದನ್ನೇ ಯಾಕೆ ಇಟ್ಕೊಂಡು ಕೂತಿದೀಯ? ನಿನಗೋಸ್ಕರ 7 ಬಾಗಿಲು ತೆಗೆದಿದ್ದೀನಲ್ವಾ, ಒಂದೊಂದು ಬಾಗಿಲಲ್ಲಿ ಒಂದೊಂದು ಆಶೀರ್ವಾದ ಇಲ್ಲಿದ್ದೀನಲ್ವಾ. ಎಲ್ಲಿ ಇದೆ ನಂಬಿಕೆ? ದೇವರ ಮೇಲೆ ಇದೆಯಾ? ಖಂಡಿತವಾಗಿ ನಂಬಿಕೆ ಬಿಟ್ಟುಕೋಬೇಡ್ರಿ. ಆಮೆನ್, ಆಮೆನ್. ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೋ ಕಡಿಮೆ ಇರೋದಿಲ್ಲ. ಆಮೆನ್. ಏನಿರೋದಿಲ್ಲ? ಕಡಿಮೆ ಇರೋದಿಲ್ಲ. ಅಂದ್ರೆ ಅರ್ಥ ಏನು? ಎಲ್ಲವೂ ಹೆಚ್ಚಿರ್ತದೆ, ಎಲ್ಲವೂ ಅಭಿವೃದ್ಧಿ ಆಗಿರ್ತದೆ, ಎಲ್ಲವೂ ಬಿಡುಗಡೆ ಆಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇನ್ನೊಂದು ವಚನ, 6ನೇ ಅಧ್ಯಾಯ 8ನೇ ವಚನ. ಅಯ್ಯೋ, ನನ್ನ ವಿಜ್ಞಾಪನೆಯು ನೆರವೇರುವುದಿಲ್ಲವೇ? ನಾನು ಬಯಸುವುದನ್ನು ದೇವರು ಕೊಡುವುದಿಲ್ಲವೇ? ಓ ಹಲ್ಲೆಲೂಯಾ. ಬಹಳ ಜನರಿಗೆ ಪ್ರಶ್ನೆ ಇದೆ. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ, ಇದು ಬೇಕಪ್ಪ, ಒಂದು ಕಾರ್ಯಕ್ಕೋಸ್ಕರ ಪ್ರೇಯರ್ ಮಾಡಿದ್ದೀನಿ, ಕೊಡ್ತಾನೋ ಇಲ್ಲ, ಕೊಡ್ತಾನೋ ಇಲ್ಲ, ಕೊಡ್ತಾನೋ ಇಲ್ಲ. ವಾಕ್ಯ ಹೇಳ್ತದೆ, ಸಂಶಯದಿಂದ ಬೇಡುವವರಿಗೆ ಕೊಡಲ್ಲ. ಏನ್ರಿ? ಸಂಶಯ ಇಟ್ಕೊಂಡು ಪ್ರಾರ್ಥನೆ ಮಾಡೋರಿಗೆ ಖಂಡಿತವಾಗಿ ಕೊಡೋದಿಲ್ಲ, ಇದು ರೈಟ್. ಇದು ಆದರೆ ವಾಕ್ಯ ಹೇಳೋದೇನೆಂದ್ರೆ, ನಂಬಿಕೆ ಇಟ್ಟು ಬೇಡಿಕೊಳ್ಳೋರಿಗೆ ಎಲ್ಲವನ್ನ ಆತನು ಧಾರಾಳವಾಗಿ ಕೊಡ್ತಾನೆ. ಆಮೆನ್, ಆಮೆನ್, ಆಮೆನ್. ನಂಬಿಕೆ ಇಟ್ಟುಕೊಂಡು ಕೇಳ್ಕೋಬೇಕು, ಸ್ವಲ್ಪವೂ ಸಂದೇಹ ಪಡಬಾರದಂತೆ. ಪೇತ್ರ ಒಮ್ಮೆ ನೀರಿನಲ್ಲಿ ನಡ್ಕೊಂಡು ಹೋಗ್ಬೇಕಂತ ಇಷ್ಟಪಟ್ಟ ಯೇಸು ನೀರಿನ ಮೇಲೆ, ಸಮುದ್ರದ ಮೇಲೆ ನಡ್ಕೊಂಡು ಬರೋದನ್ನ ನೋಡಿ ಯೇಸು ಏನ್ ಹೇಳಿದ್ರು ಲಕ್ಷ್ಮೀಬಾಯಿ ಅವರಿಗೆ? ಪೇತ್ರ ಅವನಿಗೆ ಏನ್ ಹೇಳಿದ್ರು? ಪೇತ್ರ ಹೇಳ್ದ, ಸ್ವಾಮಿ ನಾನು ನಿನ್ನ ಹಾಗೆ ನೀರಿನ ಮೇಲೆ ನಡ್ಕೊಂಡ್ ಬರ್ತೀನಿ, ನಿಂದು ಯೇಸು ಆಗಿದ್ರೆ ನನಗೂ ನಡೆಸು. ಯೇಸು ಸ್ವಾಮಿ ಹೇಳಿದ್ರು, ಬಾ. ಹೇಳಿ ದೋಣಿ ಹೇಳಿದ್ರು, ಬಾ. ಪೇತ್ರನು ಬಂದ, ನೀ ಸಮುದ್ರದ ಮೇಲೆ ನಡ್ಕೊಂಡ್ ಬರ್ತಾ ಇದ್ದಾನೆ, ಯೇಸುವನ್ನೇ ನಡ್ಕೊಂಡ್ ಬಂದ, ಮುಳುಗಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಸಣ್ಣ ಗಾಳಿ ಬಂತು ಆ ಕಡೆಯಿಂದ ಈ ಕಡೆಯಿಂದ, ಯೇಸುವನ್ನ ನೋಡೋಕ್ ಬಿಟ್ಟ, ಗಾಳಿಯನ್ನ ನೋಡ್ಲಿಕ್ಕೆ ಚಾಲು ಮಾಡ್ದ, ಎಲ್ಲಿ ಬಿದ್ದು ಹೋಗ್ಬಿಡ್ತೇನೆ ಅಂತ ಹೇಳಿ. ಅವರೊಳಗೆ ಗಾಳಿಯನ್ನ ನೋಡಿದ್ರಿಂದ ಸಂಶಯ ಪ್ರಾರಂಭವಾಯಿತು. ಸಂಶಯ ಪ್ರಾರಂಭವಾದದ್ರಿಂದ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ. ನೋಡ್ರಿ, ಯೇಸು ಅಲ್ಲಿ ಮುಳುಗಿಸಿ ಅವನನ್ನ ಸಾಯಿಸಲಿಲ್ಲ, ಮತ್ತೆ ಅವನು ಮನಸ್ಸಾಂತರ ಪಟ್ಟ. ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿರ್ತೀರಾ, ಮತ್ತೆ ಪಶ್ಚಾತ್ತಾಪ ಪಡ್ರಿ, ಮತ್ತೆ ದೇವರ ಬಳಿ ಓಡ್ ಬರ್ರಿ, ಮತ್ತೆ ದೇವರೇ ತಪ್ಪಾಯ್ತಪ್ಪ ಅಂತ ಒಪ್ಕೋರಿ. ಆ ಗಾಳಿಯನ್ನ ನೋಡೋದು ಬಿಟ್ಟ ಯಾವಾಗ? ಮುಳುಗ್ತಾ ಇರುವಾಗ. ಮತ್ತೆ ಯೇಸುವನ್ನ ನೋಡಿದ, ಯೇಸುವೇ ನನ್ನನ್ನ ಕಾಪಾಡು. ಯೇಸು ಕೈ ಹಿಡಿದು ಮೇಲಕ್ಕೆತ್ತಿ ಹೇಳಿದ್ರು, ಅಲ್ಪ ವಿಶ್ವಾಸಿ, ಯಾಕೆ ಸಂಶಯ ಪಟ್ಟೆ? ಯಾಕೆ ಸಂದೇಹ ಪಟ್ಟೆ? ನಿನ್ನೊಳಗೆ ಯಾಕೆ ಡೌಟ್ ಬಂತು? ಯಾವಾಗ ಡೌಟ್ ಬರ್ತದೋ ಆವಾಗ ಮುಳುಗ್ತೀವಿ. ನನ್ನ ಮಗ ಆರಾಮಾಗ್ತಾನೋ ಇಲ್ಲೋ, ನನ್ನ ಮಗಳ ಆರಾಮಾಗ್ತಾಳೋ ಇಲ್ಲೋ, ನನ್ನ ಹೊಲದಲ್ಲಿ ಪೀಕ್ ಬರ್ತದೋ ಇಲ್ಲೋ, ನನ್ನ ಮಕ್ಕಳು ಸರಿ ಆಗ್ತಾರೋ ಇಲ್ಲೋ, ನನ್ನ ಕುಟುಂಬ ಸರಿ ಆಗ್ತದೋ ಇಲ್ಲೋ, ನನ್ನ ಅಂಗಡಿ ವ್ಯಾಪಾರ ನಡೀತದೋ ಇಲ್ಲೋ, ಅದು ಹಂಗಾಗ್ತದೇನೋ ಹಿಂಗಾಗ್ತದೇನೋ. ಖಂಡಿತ ಅದು ಫ್ಲಾಪ್ ಅಂದ್ರೆ ಬಂದ್. ಇನ್ಮೇಲೆ ಅದನ್ನು ಬಂದ್ ಮಾಡಿ. ಬರ್ತಾರೆ ಆಮೇಲೆ ಹೇಳಿ, ನಡೀತದೆ ಆಮೇಲೆ, ನಡೆಸ್ತಾನೆ ಆಮೇಲೆ.
ನಡೀತದೆ. ನಡೀತದೆ. ಜನ ಹೇಳ್ತಾರೆ ನಡೆಯಲ್ಲೇನೋ, ಹಂಗಾಯ್ತೇನೋ, ಹಿಂಗಾಯ್ತೇನೋ. ನಿನಗೆ ಅವ್ರ ಮೇಲೆ ಭರವಸೆ ಇದ್ರೆ ಅಲ್ಲೇ ಇದ್ಬಿಡು, ಅದು ನಡೆಯಲ್ಲ. ದೇವರ ಮೇಲೆ ಭರವಸೆ ಇದ್ರು ಅವ್ರು ನಡೆಯಲ್ಲ 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 ಅಂತ ಇಷ್ಟೇ ಹತ್ರ ಹೇಳಿರ್ಲಿ, ಅವ್ರು ಎಷ್ಟೇ ಹೇಳಿರ್ಲಿ, ಬಟ್ ನನ್ನ ದೇವ್ರ ಕಾರ್ಯ ಮಾಡಕ್ ಪ್ರಾರಂಭ ಮಾಡ್ತಾರೆ. ಅದು ಎಂತ ಕಠಿಣವಾದ ಜಾಗದಲ್ಲಿದ್ರು ನನ್ನ ದೇವರು ಅದನ್ನ ಬದಲಾಯಿಸಿ ಆಶೀರ್ವಾದ ಮಾಡ್ತಾರೆ. ವಾಕ್ಯ ಹೇಳ್ತದೆ, ಅಯ್ಯೋ ನನ್ನ ವಿಜ್ಞಾಪನೆಯು ನೆರವೇರುವುದಿಲ್ಲವೇ ಅಂತ ಅಂದ್ಕೋಬೇಡ, ನನ್ನ ಪ್ರಾರ್ಥನೆ ನೆರವೇರುವುದಿಲ್ಲವೇ ಅಂದ್ಕೋಬೇಡ. ನೋಡ್ರಿ, ಉಲ್ಲಾಸ ಇರೋದಕ್ಕೆ, ನಿಮಗೆ ನಂಬಿಕೆ ಇರೋದಕ್ಕೆ 8 ಬಂದು ಕೂತ್ಕೊಂಡಿದ್ದೀರಿ. ಆಮೇಲೆ ಏನಮ್ಮ, ನಂಬಿಕೆ ಇರೋದಕ್ಕೆ ಬಂದು ಕೂತ್ಕೊಂಡಿದ್ದೀರ. ಈ ನಂಬಿಕೆ ಬಿಟ್ಟು ಕೊಡ್ಬೇಡ್ರಿ, ಈ ನಂಬಿಕೆ ಅನ್ಯರಿಗೆ ಮಾರಬೇಡ್ರಿ. ಏಸಾವ ಅಲಸಂದೆ ಗುಗ್ರಿಗಾಗಿ ರೊಟ್ಟಿಗೋಸ್ಕರವಾಗಿ ತನ್ನ ಚೊಚ್ಚಲತನದ ಹಕ್ಕನ್ನೇ ಮಾರ್ಬಿಟ್ಟ. ಯಾರಿಗೆ ಬೇಕೋಪ್ಪ ಇದನ್ನ ತೆಗೆದುಕೊಂಡು ಮೊದಲು ನನಗೆ ಊಟ ಕೊಡುವಂತ ಮಾರಬೇಡ್ರಿ. ಅಯ್ಯೋ ಇದನ್ನ ಹೇಳ್ಬಿಟ್ಟಿದ್ದೀನಿ, ಏನಾಗಬಿಡು ಬಂದ್ರೆ ನನಗೆ ಬರಲಿ ಅನ್ಕೋಬೇಡ್ರಿ. ಯಾಕಂದ್ರೆ ನೀವು ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಮನೆಯಲ್ಲಿರೋರಿಗಾಗಿರ್ಬೋದು, ಸಭೆಯಲ್ಲಿರೋರಿಗಾಗಿರ್ಬೋದು, ಪಾಸ್ಟರ್ಗಾಗಿರ್ಬೋದು, ವಂಚನೆ ಮಾಡಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಬಯಸುವುದನ್ನು ದೇವರು ಕೊಡುವುದಿಲ್ಲವೇ? ಕೊಡ್ತಾರೆ. ಆಮೇಲೆ ವಾಕ್ಯ ಹೇಳ್ತದೆ, ಮಗನನ್ನು ಕೊಟ್ಟ ಮೇಲೆ, ಯೇಸು ಕ್ರಿಸ್ತನನ್ನ ನಿನಗಾಗಿ ನನಗಾಗಿ ಶಿಲುಬೆಗೆ ಒಪ್ಪಿಸಿಕೊಡುವುದಕ್ಕೆ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ? ತಂದೆಯಾದ ದೇವರು ತನ್ನ ಏಕಪುತ್ರನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರವಾಗಿ ಕೊಟ್ಟನಂದ ಮೇಲೆ ನಮಗೋಸ್ಕರ ಸಮಸ್ತವನ್ನು ಕೊಡೋದಿಲ್ವೇ? ನಾವು ಬೇಡಿದ್ದಕ್ಕಿಂತ ಹೆಚ್ಚಾಗಿ ಕೊಡೋದಿಲ್ವೇ? ನಮ್ಮ ಆಸೆಗಳು ನೆರವೇರಿಸುವುದಿಲ್ವೇ? ನಮ್ಮ ಬಯಕೆಗಳು ನೆರವೇರಿಸುವುದಿಲ್ವೇ? ನಮ್ಮ ಕುಟುಂಬಗಳಲ್ಲಿ ಧನೈಶ್ವರ್ಯಗಳು ಕೊಡುವುದಿಲ್ವೇ? ಹಲ್ಲೆಲೂಯಾ. ಸಮಸ್ತವನ್ನು ಆತನು ಕೊಡುವ ದೇವರಾಗಿಲ್ಲ. ಆಮೆನ್. ಹಾಗಾಗಿ ನಂಬಿಕೆಯಲ್ಲೇ ಮುಂದೆ ಸಾಗ್ರಿ. ಆಮೆನ್. 7ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ನಾನಂತೂ ಬಾಯಿ ಮುಚ್ಚುವುದಿಲ್ಲ, ಆತ್ಮ ವೇದನೆಯಿಂದ ಮಾತಾಡುವೆನು. ಆಮೆನ್. ನಿಮಗೆ ಹೇಳ್ತೇನೆ, ನಾನು ಸುವಾರ್ತೆಯ ವಿಷಯದಲ್ಲಿ ಬಾಯಿ ಮುಚ್ಚಬೇಡಿ. ಆಮೆನ್. ಮುಚ್ಚು ಬಾಯಿ ಅಂತ ಯಾರು ಹೇಳಿ, ಮುಚ್ಚಬೇಡ್ರಿ. ಪೌಲನು ಹೇಳ್ತಾನೆ, ನಾನು ಇನ್ನು ಮಾತಾಡ್ತೇನೆ. ಹಲ್ಲೆಲೂಯಾ. ನೀವು ಹೇಳಬೇಕು, ಸೈತಾನನೇ ಮುಚ್ಚು ಬಾಯಿ. ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ. ದುರಾತ್ಮನೇ ಮುಚ್ಚು ಬಾಯಿ. ಯೇಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ನೀವು ಸೈತಾನನ ಮುಂದೆ ಬೇಡ್ಕೊಳ್ತೇನೆ ಅಂತ ಹೇಳಬೇಡ್ರಿ. ಅಪ್ಪಣೆ ಕೊಡ್ತೇನೆ, ನನಗೆ ಅಧಿಕಾರ ಇದೆ. ಆಮೆನ್. ಲೋಕದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಹಾವು ನೋಡಿರಿ, ಹಾವುಗಳನ್ನ ಚೇಳುಗಳನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದೆ. ವೈರಿಯ ಸಮಸ್ತ ಬಲವನ್ನ ತುಳಿಲಿಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ನೀವು ತುಳಿಬೇಕು ಅದನ್ನ, ಅವಾಗ ಜಯಶಾಲಿಗಳಾಗ್ತೀವಿ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಹೇಳುತ್ತದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ನಮ್ಮೊಟ್ಟಿಗಿರೋ ಯಾರು ಗೊತ್ತಾ? ಲೋಕವನ್ನು ಜಯಿಸಿದ ಯೇಸು. ನಮಗೆ ಜಯ ಕೊಡೋದಿಲ್ವಾ? ನಮಗೆ ಬಿಡುಗಡೆ ಕೊಡೋದಿಲ್ವಾ? ನಮಗೆ ಸಂತೋಷ ಸಮಾಧಾನ ಕೊಡೋದಿಲ್ವಾ? ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ ಹೇಳ್ತದೆ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ಅಧಿಕಾರದಿಂದ ಹೇಳ್ಬೇಕು. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸೋರು ಯಾರು? ನಮ್ಮನ್ನು ಸೋಲಿಸೋರು ಯಾರು? ನಮ್ಮನ್ನು ಸೋಲಿಸೋರು ಯಾರಾದ್ರೂ ಅದಾರ ಈ ಲೋಕದಲ್ಲಿ? ಯೇಸು ಸ್ವಾಮಿಯನ್ನ ನಂಬದವರನ್ನ ಸೋಲಿಸೋಕೆ ಯಾರು ಇಲ್ಲ. ಮರಣನು ನಮ್ಮನ್ನು ಸೋಲಿಸಲ್ಲ, ಜೀವನು ನಮ್ಮನ್ನು ಸೋಲಿಸಲ್ಲ. ಈ ಕೆಲವರು ನಂಬಿಕೆ ಅಪನಂಬಿಕೆಯಲ್ಲಿರೋರು ಹೇಳೋರು, ನೋಡು ನಿನಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೇನೆ, ಇವತ್ತು ಚರ್ಚ್ಗೆ ಹೋಗ್ಬೇಡ, ಅರ್ಜೆಂಟ್ ಇದೆ, ಇಲ್ಲಿ ಹೋಗೋಣ. ಅಯ್ಯೋ ಪರವಾಗಿಲ್ಲ, ಪಾಸ್ಟರ್
ಸ್ವಲ್ಪ ಅರ್ಜೆಂಟ್ ಅಂದ್ರೆ ಅವ್ರ ಮನಸ್ಸು ಎಲ್ಲಿ ಹೋಯ್ತು? ಇವತ್ತು ಆ ಲಕ್ಷ ಖಾಲಿ ಆಗ್ಬೋದು, ಕಳೆದೋಗ್ಬೋದು, ಹಾಳಾಗ್ಬೋದು, ಬಟ್ ಮುಂದಿನ ಆಶೀರ್ವಾದ ಕಳ್ಕೊಂಡ್ಬಿಡುತ್ತೆ. ನಾಳೆ ಸಿಗುವ ಆಶೀರ್ವಾದ ಅವ್ರು ನೋಡೋದಿಲ್ಲ. ಅದನ್ನ ಯಾರು ನೋಡ್ತಾರಂದ್ರೆ ಅದನ್ನ ಜಯಿಸಿ ತುಳಿದು ಮುಂದೆ ಬರಬೇಕು. ಅವರೇ ಜಯಶಾಲಿಗಳಾಗಿದ್ದಾರೆ. ಅವರೇ ಜೀವಮಾನದ ಪಟ್ಟಿಯಲ್ಲಿ ಜಯಶಾಲಿಗಳಾಗಿದ್ದಾರೆ. ಆಮೆನ್. ಹಾಗಾಗಿ ಕರ್ತನು ಸಮಸ್ತವನ್ನು ದಯಪಾಲಿಸಲಿಕ್ಕಿದ್ದಾನೆ. ನಂಬಿಗಸ್ತರಾಗಿರೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ತಂದೆಯ ದೇವರೇ, ನಿನ್ನ ವಾಕ್ಯದ ಬಲದಲ್ಲಿ ನಮ್ಮನ್ನು ತುಂಬಿಸಿ. ಈಗೋ ಈ ಮುಂಚಾನೆ ವೇಳೆಯಲ್ಲಿ ಅದ್ಭುತವಾಗಿ ನೀನು ಮಾತಾಡಿದ್ದೀಯ. ನಿನಗೆ ಸ್ತೋತ್ರ. ಎಲ್ಲರಿಗೂ ನಿನ್ನ ವಾಕ್ಯದ ಜ್ಞಾನ ಕೊಡು, ಬಲ ಕೊಡು. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.